ಹಾಯ್ ಹೆಲೋ ಫ್ರೆಂಡ್ಸ್, ಹೇಗೆ ಫ್ರೆಂಡ್ಸ್ ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡಿರಿ. ಈಗ ನೋಡಿರಿ ಫ್ರೆಂಡ್ಸ್, ಟೈಮ್ 9 ಗಂಟೆ ಆಗೈತ್ರಿ. ಈಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಫ್ರೆಂಡ್ಸ್. ಕಸ ಆಗೈತ್ರಿ, ಬಂಡಿ ಆಗೈತ್ರಿ. ಈಗ ನೋಡಿರಿ ಫ್ರೆಂಡ್ಸ್, ದೋಸೆ ಮಾಡೋಕೆ ಏನೇನು ಬೇಕಪ್ಪ ಅಂತಂದ್ರೆ ಹೆಸರು ಕಾಳು ದೋಸೆ ಹೇಳ್ಕೊಡ್ತೀನಿ ರೀ. ಹೆಸರು ಕಾಳು ಮತ್ತು ತೊಗರಿಬೇಳೆ, ಚೆನ್ನಾಗಿ ಬೇಳೆ ಅಂತಾರಲ್ರಿ ಫ್ರೆಂಡ್ಸ್, ಅವ್ರಿ ಸ್ವಲ್ಪ ಕಡಲೆಬೇಳೆ ಮಿಕ್ಸ್ ಮಾಡಿ ರಾತ್ರಿ ಪೂರ ನೆನೆ ಇಟ್ಟೀನಿ ರೀ. ಇಲ್ಲಿ ನೋಡಿರಿ ನೆನೆದವ್ರಿ. ಈಗ ಇವನ್ನ ಮಿಕ್ಸಿಗೆ ಹಾಕ್ತೀನಿ ರೀ ಫ್ರೆಂಡ್ಸ್. ಈಗ ನೋಡಿರಿ ಇದಕ್ಕೆ ಮಿಕ್ಸಿಗೆ ಹಾಕೀನಿ ರೀ. ಒಂದು ವಿನೋ ಪ್ಯಾಕೆಟ್ ಹಾಕಿ 1 ಗಂಟೆ 1 ತಾಸು ನೆನೆ ಇಡ್ಬೇಕು ರೀ. ಇದನ್ನು ಈಗ ನೋಡಿರಿ ಫ್ರೆಂಡ್ಸ್, ಹಿಟ್ಟು ಹಿಟ್ಟು ನೆಂದೈತ್ರಿ. ಈಗ ಹಂಚ್ಕಾಯಿ ಇಟ್ಟೀನಿ ರೀ. ಇದಕ್ಕೆ ನೋಡಿರಿ ಎಣ್ಣೆ ಹಚ್ಚೋ ಅಂತ ಇರಂಗಿಲ್ಲ ರೀ ಫ್ರೆಂಡ್ಸ. ಮೊದಲಿಗೆ ಸ್ವಲ್ಪ ಉಪ್ಪು ಹಾಕಿ ಹುರ್ಕೋಬೇಕು ರೀ, ಅಂದ್ರೆ ಅಂಟ್ಕೊಳಂಗಿಲ್ಲ ರೀ ಅವು ಹಂಚಿಗೆ. ಸ್ವಲ್ಪ ಜಾಸ್ತಿ ಹಾಕ್ಬೇಕ್ರಿ, ನಾವು ಸ್ವಲ್ಪ ಹಾಕೀನಿ ಫ್ರೆಂಡ್ಸ್. ಇದು ನೋಡ್ರಿ, ಇದು ಹುರಿದೈತ್ರಿ. ಇದನ್ನ ತಕ್ಕೋತೀನಿ ರೀ. ತಕ್ಕೊಂಡು ಇದಕ್ಕೆ ದೋಸೆ ಹಾಕೋತೀನಿ ರೀ. ಇವ ಸ್ವಲ್ಪ ದಿಪ್ಪಗನ ಇರಬೇಕು ರೀ. ಒಂದು 2 ನಿಮಿಷ ಬಿಡ್ಬೇಕ್ರಿ ಅಷ್ಟೇ. ಏನ್ರಿ ಈ ರೀತಿಯಾಗಿ ಹಾಕೋರಿ. ದೋಸೆ ಸ್ವಲ್ಪ ಮೆತ್ತಗೆ ಬರ್ತಾವ್ರಿ. ನಿಮ್ಗೆ ತಿಳಬೇಕಂತಂದ್ರೆ ಸ್ವಲ್ಪ ಜಾಸ್ತಿ ಉದ್ದಿನಬೇಳೆ ಹಾಕ್ಬೇಕ್ರಿ. ನಾವು ಉದ್ದಿನಬೇಳೆ ಸ್ಕಿಪ್ ಮಾಡೀನಿ ರೀ. ಇದ್ರೊಳಗೆ ಉದ್ದಿನಬೇಳೆ ಹಾಕಿದ್ರೆ ತಿಳುವಾಗ್ತಾವ್ರಿ, ನೀವು ಹೇಳ್ದಂಗೆ ಹಾಕವ್ರಿ ಫ್ರೆಂಡ್ಸ. ಆದ್ರೆ ನಾನು ಉದ್ದಿನಬೇಳೆ ಸ್ಕಿಪ್ ಮಾಡಿ ಇದ್ರ ಮ್ಯಾಗ ಮಾಡೀನಿ ರೀ. ಪಿಜ್ಜಾ ಈಗ ನೋಡ್ರಿ. ಇದು ಒಂದು ಆಗೈತೆ ನೋಡಿ. ಈಗ ನೋಡ್ರಿ ಫ್ರೆಂಡ್ಸ್, ಬಿಸಿ ಬಿಸಿ ಹೆಸರು ಕಾಳಿನ ದೋಸೆ ಮತ್ತು ಅದ್ರ ಜೊತೆ ಚಟ್ನಿ ಫ್ರೆಂಡ್ಸ್. ನೀವು ಮನೆಯೊಳಗೆ ಟ್ರೈ ಮಾಡಿರಿ ಫ್ರೆಂಡ್ಸ. ಟ್ರೈ ಮಾಡಿ ಹೆಂಗಾಗಿದೆ ಅಂತ ನಮ್ಗೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ಇದು ಹೆಸರು ಬೇಳೆ ದೋಸೆ ಆರೋಗ್ಯಕ್ಕೂ ಒಳ್ಳೇದ್ರಿ ಫ್ರೆಂಡ್ಸ. ನೋಡಿರಿ ಮಸ್ತಾಗೈತೆ ರೀ ಫ್ರೆಂಡ್ಸ. ನೋಡಿದ್ರೆ ಬಾಯ ನೀರು ಬರತ್ತೇವ್ರಿ ಫ್ರೆಂಡ್ಸ. ಈಗ ನಾನು ಇದ್ರ ಬಗ್ಗೆ ನಿಮ್ಗೆ ಒಂದು ಚಟ್ನಿ ಬಗ್ಗೆನ ಒಂದು ಸ್ಪೆಷಲ್ ವಿಡಿಯೋ ಹಾಕ್ತೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ಈ ಚಟ್ನಿ ಮಾಡೋದ್ರ ಬಗ್ಗೆ ನನಗೆ ಹಾಕೋಕ್ಕಾಗಿಲ್ಲ ರೀ, ಲಾಂಗ್ ಹಾಕತ್ತೆ ವಿಡಿಯೋ. ಅದಕ್ಕೆ ನೋಡಿರಿ ಫ್ರೆಂಡ್ಸ್, ಈ ರೀತಿ ಆಗೈತೆ ನೋಡಿರಿ. ಮೆತ್ತಗೆ ಹಾಕೋರಿ. ನಿಮ್ಗೆ ಕಡಕ್ ಬೇಕಂದ್ರೆ ಕಡಕ್ಕೂ ಹಾಕೋರಿ ಫ್ರೆಂಡ್ಸ. ನೋಡ್ರಿ ಇಲ್ಲಿ ಈ ರೀತಿ ಒಳಗೆ ಕಲರ್ ಸ್ವಲ್ಪ ಹಸಿರು ಕಲರಾಗಿ ಗ್ರೀನ್ ಬರ್ತಾವ್ರಿ. ನೋಡ್ರಿ ಮೆತ್ತಗೆ ಮಸ್ತಾಗ್ಯಾವ ನೋಡಿರಿ ಫ್ರೆಂಡ್ಸ. ನೀವು ಟ್ರೈ ಮಾಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ಬಾಯ್ ಫ್ರೆಂಡ್ಸ್.